ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇಡ್ಲಿ ಮಾಡೋಕ್ಕೆ ಮೊದಲು 3 ಲೋಟ ಅಕ್ಕಿ, 1 ಲೋಟ ಉದ್ದಿನಬೇಳೆ, ಅರ್ಧ ಲೋಟ ಸಬ್ಬಕ್ಕಿ, ಅರ್ಧ ಲೋಟ ಅವಲಕ್ಕಿನ ಅರ್ಧ ಗಂಟೆ ಮುಂಚೆನೂ ನೆನೆಸಿಟ್ಕೊಂಡು ರುಬ್ಕೋಬೋದು. ಎಲ್ಲನೂ ನೀಟಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ. 6.5 hours later. 4 to 5 hours ಆದಮೇಲೆ ಎಲ್ಲ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಈ ಹದ ಬರೋವರೆಗೂ ರುಬ್ಕೊಳ್ಳಿ. ಹಾಗೂ ಉಪ್ಪು ಹಾಕೊಳ್ಳಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಬಿಡೋಣ. 10 hours later. ಬೆಳಗ್ಗೆ ತೆಗೆದಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪ್ಲೇಟಿಗೆ ನಾನು ಮುಂಚೆನೇ ಬಾಳೆದೆಲೆನ ಅದೇ ಶೇಪಿಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಾಳೆದೆಲೆ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಮ್ಯಾಂಡೇಟರಿ ಏನಲ್ಲ, ಅಂದ್ರೂ ಚೆನ್ನಾಗೇ ಬರುತ್ತೆ ಇಡ್ಲಿ. ಎಲ್ಲ ಪ್ಲೇಟ್ಗೂ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಿಟ್ಟನ್ನ ಒಂದೊಂದಾಗೆ ಪಾತ್ರೆಗೆ ಸ್ವಲ್ಪ ನೀರು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಕಾಯಕ್ಕೆ ಬಿಟ್ಟಿದ್ದೀನಿ ಹೈ ಫ್ಲೇಮಲ್ಲೇ. ಈಗೆಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಕ್ಲೋಸ್ ಮಾಡಿ ಪಾತ್ರೆಯಲ್ಲಿ ಹಾಕೋಣ. ಇಡ್ಲಿ ಆಗೋಕ್ಕೆ ಒಂದು 10-15 ಮಿನಿಟ್ಸ್ ಮೇಲಾದರೂ ಬೇಕು. ಅಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಂಬರೋಣ. ಚಟ್ನಿಗೆ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, 3 ಮೆಣಸಿನ್ಕಾಯಿ, 1 ಕಪ್ ಕಾಯಿ ತುರಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು ಹಾಗೂ ಕೊತ್ತಂಬರಿ ಅಲ್ಲ, ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಪೇಸ್ಟ್ ಥರ ಬರಲ್ಲ, ತುರಿಯಾಗಿ ಬಂದ್ಬಿಡುತ್ತೆ. ನೀವು ನೋಡಿಕೊಂಡು ಹಾಕೊಳ್ಳಿ. ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಂಡು. ನೋಡಿ, ಚಟ್ನಿ ರೆಡಿ ಆಗಿದೆ. ಇಡ್ಲಿದು ರೆಡಿ ಆಗಿದೆ. ಬಿಸಿ ಆಗಿದೆ. ಮುಟ್ಟಕ್ಕೆ ಹಾಕ್ತಿಲ್ಲ, ಅಷ್ಟು ಬಿಸಿ ಇದೆ. ನೀವು ಇಡ್ಲಿ ಹೆಂಗಾಗಿದೆ ಅಂತ ನೋಡ್ಬೋದು. ಅಂದರೆ ನೀವು ಇಡ್ಲಿನ ಟಚ್ ಮಾಡಿದಾಗ ಉಂಟಲ್ಲ, ಅದು ಆವಾಗ ಇಡ್ಲಿ ರೆಡಿ ಆಗಿದೆ ಅಂತ. ಎಲ್ಲನೂ ನೀಟಾಗಿ ತಕ್ಕೊಳ್ಳೋಣ ಒಂದೊಂದಾಗೆ ಪ್ಲೇಟ್ಗಳನ್ನ. ನೋಡಿ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ. ನಿಮ್ಗೆ ಬೇಕಾದರೆ ಒಂದನ್ನು ತೆಗೆದು ತೋರಿಸ್ತೀನಿ. ತೆಗಿಯೋಕ್ಕೆ ಫಸ್ಟು ಒಂದು ಸ್ಪೂನ್ ಇಲ್ಲ ಯಾವುದೋ ಶಾರ್ಪ್ ಐಟಮ್ ಇಟ್ಕೊಂಡು ಎಡ್ಜಸ್ನ ತೆಗೀರಿ ಫಸ್ಟು. ಅವಾಗ ನೀಟಾಗಿ ಬರುತ್ತೆ ಇಡ್ಲಿನೂ ಕೂಡ. ನಾನು ಬಾಳೆದೆಲೆನೂ ತೆಗಿತಿದ್ದೀನಿ. ನಾನು ಬಾಳೆದೆಲೆ ಹಾಕಿದ್ನಲ್ಲ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ, ಪಫಿ ಆಗಿದೆ, ತುಂಬ ಚೆನ್ನಾಗಿದೆ. ಮಲ್ಲಿಗೆ ಇಡ್ಲಿ ಥರನೇ ಇದೆ. ಸರ್ವ್ ಮಾಡೋಣ. ನಾನು ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಡ್ಲಿ ಸಾಫ್ಟ್ ಆಗಿದೆ, ಚಟ್ನಿನೂ ಖಾರವಾಗಿ ಚೆನ್ನಾಗಿದೆ. ನಾನು ಸಾಂಬಾರು ತೊಗೊಂಡಿದ್ದೀನಿ. ನೀವು ಸಾಂಬಾರಿನಿಂದ ಚಟ್ನಿ ಜೊತೆನೇ ತಿನ್ಬೋದು, ತುಂಬ ಚೆನ್ನಾಗಿದೆ.